25ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಒಂದು ತ್ರಿಭುಜ 3 ಭಾಗ ಮಾಡಲಾಗಿರ್ತದೆ. ಇಲ್ಲೊಂದು ಪಾಯಿಂಟನ್ನು ಕೊಡಲಾಗಿರ್ತದೆ. ನೋಡ್ಬೋದು ಮೇಲ್ಗಡೆ ಇದೆ, ಈ ಸಾರಿ ಕೆಳಗಡೆ ಬಂದಿದೆ. ಇಲ್ಲಿ ಮೇಲ್ಗಡೆ ಇದೆ, ಈಗ ಕೆಳಗಡೆ ಬರ್ತದೆ. ಇದೇ ದಿಕ್ಕಿನಲ್ಲಿ ನೋಡ್ತಾ ಹೋದರೆ ಅಪೋಸಿಟ್ ದಿಕ್ಕಿನಲ್ಲಿ ಏನಿರೋದಿಲ್ಲ, ಬಟ್ ಅದು ಉಲ್ಟಾ ಆಗಿ ಬಂದಿರ್ತದೆ. ಹಾಗಾಗಿ ನೋಡೋಣ, ಇಲ್ಲಿ 4ನೇ ಆಪ್ಷನ್ ಆಗೋದಿಲ್ಲ. ಇನ್ನು ನೆಕ್ಸ್ಟು ನೋಡ್ಬೋದು, ಇಲ್ಲಿ 3ನೇ ಆಪ್ಷನ್ ಕೂಡ ಆಗೋದಿಲ್ಲ. ಇನ್ನು 1ನೇ ಆಪ್ಷನ್ ಆಗೋದಿಲ್ಲ, ಬಟ್ 2ನೇದ್ದು ಆಗುತ್ತದೆ. ಯಾಕಂದರೆ ಇಲ್ಲಿ ನೋಡ್ತಾ ಹೋಗ್ಬೋದು ತಾವು, ಇಲ್ಲಿ ಮೇಲೆ ಇದೆ, ಇಲ್ಲಿ ಕೆಳಗಡೆ ಬರುತ್ತೆ. ಇನ್ನು ಮಾದರಿ 6ಕ್ಕೆ ಸಂಬಂಧಪಟ್ಟಂತಹ ಸಮಸ್ಯಾ ಚಿತ್ರಗಳನ್ನು ನೋಡೋಣ. ಇಲ್ಲಿ ಏನಿದೆ ಅಂದರೆ ಒಂದು ರೇಖಾಚಿತ್ರವನ್ನು ಕೊಡಲಾಗಿರ್ತದೆ. ಅದು ಚೌಕ ಆಗಿರ್ಬೋದು ಅಥವಾ ತ್ರಿಭುಜ ಆಗಿರ್ಬೋದು. ಒಂದು ಭಾಗವನ್ನು ಎಡಭಾಗದಲ್ಲಿ ಕೊಡಲಾಗಿರ್ತದೆ. ಅದರ ಯಾವ ಭಾಗವನ್ನು ಇಲ್ಲಿ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂದರೆ ರೇಖಾಚಿತ್ರದ ಆಕೃತಿಯನ್ನು ಪೂರ್ಣ ಮಾಡಬಲ್ಲ ಉತ್ತರದ ಚಿತ್ರ ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಒಂದಿರ್ತದೆ. ಅದು ನೋಡೋಣ. ಹಾಗಾದರೆ ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಇದನ್ನು ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಈ ರೀತಿಯಾಗಿ ಚೌಕ್ ಮಾಡ್ಕೋಬೇಕು ಇದನ್ನು. ಯಾಕಂದರೆ ಇದು ಚೌಕ ಇದೆ, ಸೊ ನಾನು ಸ್ವಲ್ಪ ಫೇರ್ ಆಗಿ ಮಾಡ್ತಿದ್ದೀನಿ, ನೋಡ್ಕೋಬೋದು ತಾವು. ಇಲ್ಲಿ ಈ ರೀತಿ ಚಿತ್ರ ಯಾವ್ದು ಬರುತ್ತೆ ಅಂತ ನೋಡ್ತಾ ಹೋಗ್ಬೋದು. ಇಲ್ಲಿ 4ನೇದಾಗಿರ್ಬೋದು, 3 ಅಥವಾ 2 ಆಗೋದಿಲ್ಲ, ಬಟ್ 1ನೇದು ಇದೆಯಲ್ಲ ಇದು ಆಗುತ್ತದೆ. ನೆಕ್ಸ್ಟ್ ನೋಡ್ಬೋದು 27ನೇ ಸಮಸ್ಯೆಯನ್ನು ನೋಡ್ತಾ ಹೋಗೋಣ. ಈ ರೀತಿ ತಾವು ಇದನ್ನು ಚೌಕಾಕೃತಿ ಮಾಡ್ಕೋಬೇಕಾಗುತ್ತೆ, ಬಟ್ ತಾವು ಏನು ಮಾಡಿರಿ ಸ್ಕೇಲಲ್ಲಿ ಅದು ನೀಟಾಗಿ ಚೌಕ್ ಮಾಡ್ಕೋಬೇಕು ತಾವು, ಅಂದರೆ ತಮಗೆ ಈಸಿ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ 4ನೇ ಆಪ್ಷನ್ ಆಗಿರ್ಬೋದು ಅಥವಾ 3ನೇದು ಅಥವಾ 1ನೇದು ಆಪ್ಷನ್ಗಳು ಇದಕ್ಕೆ ಮ್ಯಾಚ್ ಆಗೋದಿಲ್ಲ. ಆಗುವಂಥದ್ದು ಯಾವುದು ಅಂದರೆ ಇಲ್ಲಿ 2ನೇದು ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು, ಇದನ್ನು ಈ ರೀತಿ ಚೌಕ್ ಮಾಡ್ಕೊಳ್ಳೋಣ ನಾವು ನೀಟಾಗಿ. ಸ್ವಲ್ಪ ಮಾಡಿಕೊಂಡಾಗ ನಿಮಗೆ ಗೊತ್ತಾಗ್ತದೆ ಯಾವುದಾಗ್ಬೋದು ಅಂತ. ಇಲ್ಲಿ ನೋಡ್ಬೋದು, ಮೊದಲನೇ ಸಮಸ್ಯೆ ಚಿತ್ರಕ್ಕೆ ಇದಕ್ಕೆ ಆಗೋದಿಲ್ಲ. ನೋಡ್ಬೋದು ಇಲ್ಲಿ ವಿಶಾಲವಾದ ಜಾಗ ಇದೆ, ಇಲ್ಲಿ ನೋಡ್ಬೋದು. ಅಥವಾ 2ನೇದು ಕೂಡ ಆಗೋದಿಲ್ಲ, ಅಥವಾ 4ನೇದು ಆಗೋದಿಲ್ಲ, ಬಟ್ 3ನೇದು ಇದೆಯಲ್ಲ ಅದಕ್ಕೆ ಮ್ಯಾಚ್ ಆಗುತ್ತದೆ ನೋಡಿ. ಇಲ್ಲಿ ಈ ಭಾಗ ಒಳಗಡೆ ಇರೋ ಭಾಗ. ನೆಕ್ಸ್ಟ್ ನೋಡ್ಬೋದು 29ನೇ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು ತಾವು ಕೂಡ ಈ ರೀತಿ ನೀಟಾಗಿ ಚೌಕ್ ಬಾಕ್ಸನ್ನು ಹಾಕೊಂಡಾಗ ಒಳಗಡೆ ಇರುವ ಭಾಗ ಇದೆಯಲ್ಲ ಈ ಭಾಗ ಇಲ್ಲಿ ಎಲ್ಲಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು 4ನೇದು ಆಗೋದಿಲ್ಲ. ಅದೇ ರೀತಿ ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಭಾಗದಲ್ಲಿ ಯಾವುದು ಆನ್ಸರ್ ಆಗುತ್ತೆ ಅಂತ ನಾನು ಆಗಲೇ ಹೇಳಿದೆ. ಇಲ್ಲಿ 4 ಅಥವಾ 3, 2 ಮತ್ತು 1 ಇವುಗಳಲ್ಲಿ ಯಾವುದಾಗುತ್ತೆ ಅಂತ ನೋಡ್ತಾ ಹೋಗ್ಬೋದು ತಾವು. ಇಲ್ಲಿ 1ನೇ ಆಪ್ಷನ್ ಆಗಿರ್ಬೋದು ಅಥವಾ ಇಲ್ಲಿ 2ನೇ ಆಪ್ಷನ್ ಮತ್ತು 3ನೇ ಆಪ್ಷನ್ ನೋಡ್ತಾ ಹೋಗಿ ಇಲ್ಲಿ ಯಾವುದು ಆಗುತ್ತೆ ಅಂತ ತಾವು ಕಂಡುಹಿಡಿಬೋದಾಗಿದೆ. 29ನೇದು ನೋಡಿ, ಇಲ್ಲಿ 4ನೇದು ಆಗುತ್ತದೆ. ನೆಕ್ಸ್ಟ್ 30ನೇದು ಈ ರೀತಿ ತಾವು ಚೌಕಾಕೃತಿಯನ್ನು ಮಾಡ್ಕೋಬೇಕಾಗುತ್ತೆ. ಇದನ್ನು ತಾವು ಸ್ಕೇಲಲ್ಲೇ ಮಾಡಿಕೊಂಡ್ರೆ ಬೆಟರ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ನೋಡಿ, ಇಲ್ಲಿರುವಂಥ ಭಾಗ ಯಾವ್ದು ಬಂದಿದೆ ಅಂತ ನೋಡ್ಬೋದು ತಾವು. ಇಲ್ಲಿ 2ನೇ ಆಪ್ಷನ್ ಆಗಿರ್ಬೋದು ಅಥವಾ 1ನೇದು ಅಥವಾ ನೆಕ್ಸ್ಟು ಇಲ್ಲಿ ಮಾದರಿ 8ಕ್ಕೆ ಸಂಬಂಧಪಟ್ಟಂತಹ ಚಿತ್ರ ನೋಡ್ಬೋದು. ಇಲ್ಲಿ ಪ್ರತಿ ಚಿತ್ರವನ್ನು ಇಲ್ಲಿ ಅದು ಕೊಟ್ಟಂತಹ ಪ್ರಶ್ನೆ ಚಿತ್ರ ಏನಿದಾವಲ್ಲ ಇವುಗಳನ್ನ ಕನ್ನಡಿ ಮುಂದಿಟ್ಟಾಗ ಅಥವಾ XY ಎನ್ನುವಂಥ ಒಂದು ದರ್ಪಣಾಕೃತಿ ಮೇಲೆ ಇಟ್ಟಾಗ ನೋಡಿದಾಗ ಅದರ ಉತ್ತರ ಚಿತ್ರ ಯಾವ ರೀತಿ ಬರ್ತದೆ. ಇಲ್ಲಿ ನೋಡ್ಬೋದು, ಒಂದು ಹೂವಿನ ಚಿತ್ರ ಇದೆ. ಇದರ ಕನ್ನಡಿ ಮೇಲೆ ಹಿಡಿದಾಗ ಯಾವ ಚಿತ್ರ ಬರುತ್ತೆ ಅಂತ ನೋಡ್ತಾ ಹೋಗ್ಬೋದು ತಾವು ಕೂಡ. ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ನೋಡ್ಬೋದು. ಇಲ್ಲಿರುವಂಥ ಹೂಗಳಿದಾವಲ್ಲ ಸಣ್ಣದು ಮೊದಲಿಗೆ ಬರುತ್ತದೆ. ಹಾಗಾಗಿ ಈ ದಿಕ್ಕಿನಲ್ಲಿ ಇದಾವಲ್ಲ, ಬಟ್ ಅವು ಈ ದಿಕ್ಕಿನಲ್ಲಿ ಬರ್ತವೆ. ನೋಡ್ಬೋದು, ಇಲ್ಲಿ ಸಣ್ಣ ಚಿತ್ರಗಳು ಮೊದಲಿಗೆ ಬಂದಿವೆ. ಸೊ ಹಾಗಾಗಿ ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಮೊದಲನೇದು ಆಗುತ್ತದೆ. ಇನ್ನು 2ನೇ ಸಮಸ್ಯೆ ಚಿತ್ರವನ್ನು ತಾವು ವೀಕ್ಷಿಸಬಹುದು. ಇದರಲ್ಲಿ ಯಾವುದಾಗುತ್ತೆ ಅಂತ ಇಲ್ಲಿ ನೋಡ್ಬೋದು, ಒಂದು ಗುಲಾಬಿ ಹೂವಿನ ಚಿತ್ರವಿದೆ. ಇದು ಈ ಕಡೆ ದಿಕ್ಕಿನಲ್ಲಿರೋದ್ರಿಂದ ಸೊ ಇದು ಈ ಕಡೆ ಬರುತ್ತದೆ. ಹಾಗಾಗಿ ನೋಡೋಣ ಇದರಷ್ಟೇ ಚಿತ್ರ ಇರುವಂಥದ್ದು ಯಾವುದು ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿ ಮೊದಲನೇ ಸಮಸ್ಯೆ ಚಿತ್ರ ಆಗಿರ್ಬೋದು, 2ನೇದಾಗಿರ್ಬೋದು ಅಥವಾ 4ನೇದು ಯಾವ ಕೂಡ ಆಗೋದಿಲ್ಲ, ಬಟ್ 3ನೇದು ಇದೆಯಲ್ಲ ಇದು ಆಗುತ್ತದೆ. ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ನೋಡ್ರಿ, ಇದು ಒಂದು ಸಮಸ್ಯೆ ಚಿತ್ರ ಈ ದಿಕ್ಕಿನಲ್ಲಿದೆ, ಅದು ಈ ಕಡೆ ಅಪೋಸಿಟ್ ದಿಕ್ಕಿನಲ್ಲಿ ಬರುತ್ತೆ. ಬಟ್ ಇಲ್ಲಿ 1ನೇದು ಆಗೋದಿಲ್ಲ, ಯಾಕಂದರೆ ಇಲ್ಲೆಲ್ಲ ಗೆರೆಗಳು ಬಂದವು, ಇಲ್ಲಿ ಇಲ್ಲ. ಹಾಗಾಗಿ ಅದು ಆಗುವುದಿಲ್ಲ. ಇನ್ನು ನೆಕ್ಸ್ಟು 3ನೇದಾಗಿರೋ ಅದು ಕೂಡ ಆಗೋದಿಲ್ಲ, ಬಟ್ 4ನೇದು ಆಗೋದಿಲ್ಲ. ಆದರೆ ಇಲ್ಲಿದೆಯಲ್ಲ 2ನೇ ಆಪ್ಷನ್ನು ಇದು ಆಗುತ್ತದೆ. ಇಲ್ಲಿ ನೋಡ್ಬೋದು, PUC ಅನ್ನುವಂಥ ಒಂದು ಅಕ್ಷರಗಳನ್ನು ಕನ್ನಡಿ ಮೇಲೆ ಹಿಡಿದಾಗ ಯಾವ ರೀತಿ ಬರ್ತದೆ ಅನ್ನುವಂಥ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿರ್ಬೋದು, 2ನೇದು ಆಗೋದಿಲ್ಲ. ಅದೇ ರೀತಿಯಾಗಿ 3ನೇದು ಕೂಡ ಆಗೋದಿಲ್ಲ, ಬಟ್ 4ನೇದು ಇದೆಯಲ್ಲ ಇದು ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡ್ಬೋದು ತಾವು, ಇಲ್ಲಿ ಈ ಸಮಸ್ಯೆ ಚಿತ್ರ ನೋಡಿದಾಗ ಯಾವುದು ಬರ್ತದೆ ಅಂತೇಳಿ ಕನ್ನಡಿ ಮೇಲೆ ಹಿಡಿದಾಗ ಇಲ್ಲಿ 2 ಆಗೋದಿಲ್ಲ, ಅದೇ ರೀತಿ 3 ಕೂಡ ಆಗೋದಿಲ್ಲ, 4 ಆಗೋದಿಲ್ಲ. ಯಾಕಂದರೆ ಕನ್ನಡಿ ಮೇಲೆ ಹಿಡಿದಾಗ ಇದು ಅಪೋಸಿಟ್ ದಿಕ್ಕಿನಲ್ಲಿ ಬರುತ್ತೆ. ಸೊ ಹಾಗಾಗಿ ಮೊದಲನೇದು ಆಗುತ್ತದೆ. ಇನ್ನು ಮಾದರಿ 8ಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳನ್ನು ನೋಡೋಣ. ಇಲ್ಲಿ 36ರಿಂದ 40ನೇ ಪ್ರಶ್ನೆಗಳವರೆಗೆ
ಇಲ್ಲಿ ಏನಂದರೆ ಒಂದು ಕಾಗದ ತುಂಡವನ್ನು ಎಡಭಾಗದಲ್ಲಿ ಕೊಟ್ಟಿರುವ ರೀತಿ ಮಡಚಲಾಗಿರ್ತದೆ. ಇಲ್ಲಿ ಮಡಚಲಾಗಿರ್ತದೆ. ಕೆಲವು ಪ್ರಶ್ನೆಗಳನ್ನು ಕತ್ತರಿಸಲಾಗಿದೆ, ಪಂಚ ಮಾಡಲಾಗಿರ್ತದೆ. ಹಾಗಾದರೆ ಇಲ್ಲಿ ಕಾಗದವನ್ನು ಬಿಚ್ಚಿದ ನಂತರ ಅಲ್ಲಿ ಉಂಟಾಗುವಂಥ ಒಂದು ಚಿತ್ರವನ್ನು ಕಂಡುಹಿಡಿಯಬೇಕಾಗುತ್ತದೆ. ಇಲ್ಲಿ ನೋಡ್ತಾ ಹೋಗ್ಬೋದು, ಇಲ್ಲಿ ಕಾಗದವನ್ನು ಮಡಚಿದ ನಂತರ ಯಾವ ರೀತಿ ಇರ್ತದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನೋಡಿದರೆ ಇಲ್ಲಿ ನಾನು ತಮಗೆ ಇಲ್ಲಿ ಒಂದು ಮಾರ್ಕನ್ನು ಹಾಕಿದ್ದೀನಿ ಈ ರೀತಿಯಾಗಿ. ಸೊ ನೋಡ್ಬೋದು ಇಲ್ಲಿ ಯಾವ್ದು ಬರ್ತದೆ ಅದು. ಹಾಗಾದರೆ ಇಲ್ಲಿ ನೋಡ್ಬೋದು 4 ಆಗೋದಿಲ್ಲ ಅಥವಾ 3 ಆಗೋದಿಲ್ಲ. ಸೊ 2 ಕೂಡ ಆಗೋದಿಲ್ಲ, ಅದು 1 ಆಗೋದಿಲ್ಲ, 2ನೇದು ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು ಈ ಸಮಸ್ಯೆ ಚಿತ್ರವನ್ನು ನೋಡಿದಾಗ ಈ ರೀತಿ ನಾವು ಏರೋ ಮಾರ್ಕನ್ನು ಹಾಕೋಬೇಕಾಗುತ್ತದೆ. ಈ ರೀತಿ ಸ್ಟೇಟಾಗಿ ಹಾಕೊಂಡಾಗ ತಮಗೆ ಸಿಗುತ್ತೆ ಆನ್ಸರು ಯಾವ್ದು ಬರುತ್ತೆ ಅಂತೇಳಿ ನೋಡ್ಬೋದು. ಇಲ್ಲಿ ನೋಡ್ಬೋದು ಈ ರೀತಿ. ಹಾಗಾಗಿ ಇದರಲ್ಲಿ ಯಾವ್ದು ಬರ್ಬೋದು ಅಂದರೆ ಇಲ್ಲಿ 4 ಆಗೋದಿಲ್ಲ, ಸೊ 3 ಕೂಡ ಆಗೋದಿಲ್ಲ, 1 ಆಗೋದಿಲ್ಲ, 2ನೇದು ಆಗುತ್ತದೆ. ಇನ್ನು ನೆಕ್ಸ್ಟು 38ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಕೊಟ್ಟಿರುವಂಥ ಸಮಸ್ಯೆ ಚಿತ್ರ ಏನಿದೆಯಲ್ಲ ಇದನ್ನು ಈ ರೀತಿ ಹಾಕ್ಕೊಂಡ್ರೆ ತಮಗೆ ಗೊತ್ತಾಗ್ತದೆ. ನೋಡ್ಬೋದು ಇಲ್ಲಿ ಈ ರೀತಿ ಹಾಕ್ಕೊಂಡ್ರೆ ಇಲ್ಲಿ ಯಾವ್ದು ಬರುತ್ತೆ ಅಂತ. ಇಲ್ಲಿ 4 ಇಲ್ಲ. ಅದೇ ರೀತಿಯಾಗಿ ನೆಕ್ಸ್ಟ್ ಯಾವುದು ಅಂದರೆ ಇಲ್ಲಿ 2ನೇದು ಕೂಡ ಆಗೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು 1ನೇ ಸಮಸ್ಯೆ ಚಿತ್ರ ಇದೆಯಲ್ಲ ಅದು ಕೂಡ ಆಗೋದಿಲ್ಲ, ಬಟ್ 3ನೇದು ಆಗುತ್ತದೆ. ಇನ್ನು 39ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಕೊಟ್ಟಿರುವಂಥ ರೇಖೆಯನ್ನು ನಾವು ಏನು ಮಾಡ್ಬೋದು, ಈ ರೀತಿಯಾಗಿ ಗೆರೆ ಹಾಕ್ಕೊಂಡು ಇಲ್ಲಿ ನೋಡ್ಬೋದು ಸ್ಟ್ರೇಟಾಗಿ ಒಂದು ರೇಖೆ ಹಾಕ್ಕೊಂಡು ಈ ರೀತಿ ತೊಗೋಬೇಕು. ಇಲ್ಲಿ ಕೂಡ ಈ ರೀತಿ ತೊಗೋಬೇಕು. ಆಗೇನಾಗುತ್ತೆ ನಿಮಗೆ ಆನ್ಸರು ಸಿಗುತ್ತದೆ. ನೋಡ್ಬೋದು ಇಲ್ಲಿ ಯಾವ್ದಾಗುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ 4ನೇದು ಆಗುವುದಿಲ್ಲ, ಅದೇ ರೀತಿಯಾಗಿ 3 ಆಗೋದಿಲ್ಲ. ಇನ್ನು ಆಗೋದು 1 ಮತ್ತು 2ರಲ್ಲಿ ಯಾವುದಾದ್ರೂ 1 ಆಗುತ್ತೆ. ಆದರೆ 1ನೇದು ನೋಡ್ಬೋದು ಇಲ್ಲಿ ರೇಖೆ ಸ್ಟ್ರೇಟ್ ಬಂದಿಲ್ಲ, ಸೊ ಇದು ಆಗೋದಿಲ್ಲ, 2ನೇದು ಆಗುತ್ತದೆ. ಇನ್ನು 40ನೇ ಪ್ರಶ್ನೆ ನೋಡ್ಬೋದು. ಇದನ್ನು ನಾವು ಇಲ್ಲಿ ಈ ರೀತಿ ಸ್ಟ್ರೇಟಾಗಿ ಗೆರೆಯನ್ನು ಎಳ್ಕೊಳ್ಳೋಣ. ಮತ್ತು ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ ಹಾಕೋಬೇಕಂದ್ರೆ ಆಮೇಲೆ ಇಲ್ಲಿ ನೋಡ್ತಾ ಹೋಗ್ಬೋದು ಇದು ಅಪೋಸಿಟ್ ದಿಕ್ಕಿನಲ್ಲಿ ಬರುವುದರಿಂದಾಗಿ ಸೊ ಈ ಕಡೆ ಬರುತ್ತೆ. ಹಾಗಾಗಿ ಇಲ್ಲಿ 4 ಇಲ್ಲ, ಅದೇ ರೀತಿ 3 ಆಗೋದಿಲ್ಲ, 1 ಆಗೋದಿಲ್ಲ, 2ನೇದು ಆಗುತ್ತದೆ. ಇನ್ನು ನೋಡು ಮಾದರಿ 9ಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳನ್ನು ನೋಡ್ಬೋದು. ಇಲ್ಲಿ 41ರಿಂದ 45ವರೆಗೂ ಇರ್ತದೆ. ಇಲ್ಲಿ ಕತ್ತರಿಸಿದ ಭಾಗಗಳೇನಿದಾವಲ್ಲ ಇಲ್ಲಿ ಕೊಟ್ಟಿರುವಂತಹ ಭಾಗಗಳಿಂದ ತಯಾರಾದಂಥ ಉತ್ತರದ ಚಿತ್ರ ಆನ್ಸರ್ ಯಾವುದಂತ ನೋಡೋಣ. ಈ 3 ಭಾಗಗಳು ಇರಬೇಕಲ್ಲಿ. ಇಲ್ಲಿ ನೋಡ್ಬೋದು 4ನೇದಾಗಿರ್ಬೋದು, 3, 2 ಯಾವ ಕೂಡ ಆಗೋದಿಲ್ಲ. ಇಲ್ಲಿ ನೋಡ್ಬೋದು ಈ 3 ಭಾಗಗಳು ಇದರಲ್ಲಿ ಬಂದಿದ್ದಾವೆ, ಸೊ ಇದು ಆಗ್ತದೆ. ನೆಕ್ಸ್ಟ್ ಇದು ನೋಡೋಣ. ಈ ಕತ್ತರಿಸಿದ ಭಾಗಗಳು ಯಾವುದ್ರಲ್ಲಿದ್ದಾವೆ ಅಂತ. ಸೊ 1ರಲ್ಲಿಲ್ಲ, 2ರಲ್ಲಿಲ್ಲ, ಹಾಗೂ 4ರಲ್ಲಿ ಕೂಡ ಇಲ್ಲ. ಇಲ್ಲಿ ನೋಡ್ಬೋದು 3ರಲ್ಲಿ ಅದರ ಭಾಗಗಳು ಬಂದಿದ್ದಾವೆ, ಸೊ ಇದು ಆಗುತ್ತದೆ. ಇನ್ನು ನೆಕ್ಸ್ಟ್ ಈ ಭಾಗಗಳನ್ನು ಯಾವುದರಲ್ಲಿ ಬಂದಿದೆ ನೋಡ್ತಾ ಹೋಗ್ಬೋದು ತಾವು. ಇಲ್ಲಿ 4ನೇದರಲ್ಲಿಲ್ಲ, 3ನೇದರಲ್ಲಿಲ್ಲ, ಹಾಗೂ 1ನೇದರಲ್ಲಿ ಕೂಡ ಇಲ್ಲ. ಮತ್ತು ಅದೊಂದು ಶುದ್ಧವಾದ ಚಿತ್ರ ಆಗಿರಬೇಕಾಗುತ್ತೆ. ಹಾಗಾಗಿ ಇಲ್ಲಿ 2ನೇದಿದೆ ನೋಡಿ. ನೆಕ್ಸ್ಟ್ ಇದು ನೋಡೋಣ. 44ನೇ ಪ್ರಶ್ನೆ. ಇಲ್ಲಿ 1 ಇಲ್ಲ, ಹಾಗೂ 2ನೇದಿಲ್ಲ, ಮತ್ತು 3 ಇಲ್ಲ, 4 ನೋಡಿ ಕರೆಕ್ಟಾಗಿ ಬಂದಿದ್ದಾವೆ. ಇದರ ಭಾಗಗಳು ಇದರಲ್ಲಿದ್ದಾವೆ, ಹಾಗಾಗಿ ಇದು ಆಗುತ್ತದೆ. ಇನ್ನು 45ನೇ ಪ್ರಶ್ನೆ ನೋಡಿದರೆ ಹೇಳ್ತೀರಿ ನೀವೇ ನೇರವಾಗಿ ಇದರ ಭಾಗಗಳು ಯಾವುದರಲ್ಲಿದೆ ಅಂತೇಳಿ. 4, 3, 1ರಲ್ಲಿಲ್ಲ, 2ನೇದರಲ್ಲಿ ಇದ್ದಾವೆ. ಇನ್ನು ನೆಕ್ಸ್ಟು ಅಡಗಿರುವಂತಹ ಅಥವಾ ಹಿಡನ್ ಪಿಕ್ಚರ್ ಬಗ್ಗೆ ಇರುವಂಥ ಮಾದರಿ 10ಕ್ಕೆ ಸಂಬಂಧಪಟ್ಟ ಚಿತ್ರಗಳು. ಅಂದರೆ ಈ ಭಾಗ ಇಲ್ಲಿ ಯಾವುದಾದ್ರೂ ಒಂದು ಚಿತ್ರದಲ್ಲಿ ಇರುತ್ತೆ, ಅದು ಯಾವುದಂತ ಕಂಡುಹಿಡಿಯಬೇಕಾಗುತ್ತೆ ನಾವು. ಇಲ್ಲಿ ನೋಡ್ಬೋದು 46ನೇ ಪ್ರಶ್ನೆ ನೋಡಿದಾಗ ಇದರ ಭಾಗ ನೇರವಾಗಿ ನೋಡ್ತಾ ಹೋಗೋಣ. ಇಲ್ಲಿ 4, 3 ಇದರಲ್ಲಿಲ್ಲ, ಅಥವಾ 1ನೇದರಲ್ಲಿ ಕೂಡ ಇಲ್ಲ, 2ನೇದರಲ್ಲಿ ಇದೆ ನೋಡಿ ಇಲ್ಲಿ ಒಳಗಡೆ. ಸೊ ಹಾಗಾಗಿ ಇದಾಗುತ್ತೆ. ಇನ್ನು ಇಲ್ಲಿ ಇರುವಂಥ ಸಮಸ್ಯೆ ಚಿತ್ರದ ಭಾಗ ಯಾವುದರಲ್ಲಿದೆ. ಸೊ 1ನೇದರಲ್ಲಿಲ್ಲ, ಅಥವಾ ಇಲ್ಲಿ ನೋಡ್ಬೋದು 4ರಲ್ಲಿಲ್ಲ, ಬಟ್ 3ರಲ್ಲಿಲ್ಲ, 2ನೇದರಲ್ಲಿ ಇದೆ, ಹಾಗಾಗಿ ಇದು ಆಗುತ್ತದೆ. ನೆಕ್ಸ್ಟ್ 48ನೇ ಪ್ರಶ್ನೆ ನೋಡ್ಬೋದು. ಇದರ ಭಾಗ ಯಾವುದರಲ್ಲಿದೆ ಅಂತೇಳಿ. 1ನೇದರಲ್ಲಿಲ್ಲ, ಸೊ 3 ಇಲ್ಲ, 4 ಇಲ್ಲ, 2ನೇದರಲ್ಲಿ ಇದೆ. ನೋಡ್ಬೋದು ಇಲ್ಲಿ ಬಂದಿದೆ ನೋಡಿ ಮೇಲ್ಗಡೆ, ಸೊ ಆಗುತ್ತದೆ. ನೆಕ್ಸ್ಟ್ ಇದರಲ್ಲಿ ನೋಡ್ಬೋದು ಈ ಸಮಸ್ಯೆ ಚಿತ್ರವನ್ನು ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು 4ನೇದರಲ್ಲಿ ಆಗಿರ್ಬೋದು, 3ನೇದರಲ್ಲಿ ಇಲ್ಲ, ಸೊ 2ನೇದರಲ್ಲಿಲ್ಲ, 1ನೇದರಲ್ಲಿ ಬಂದಿದೆ ನೋಡ್ಬೋದು. ಇದರಲ್ಲಿ ಇಲ್ಲಿದೆ ನೋಡಿ ಈ ರೀತಿ ಬಂದಿದೆ, ಇಲ್ಲಿಂದ ಹಿಡಿದು ಈ ರೀತಿ ಬಂದಿದೆ, ಸೊ ಹಾಗಾಗಿ ಇದು ಆಗುತ್ತದೆ. ಇನ್ನು ಕಡೆಯ ಪ್ರಶ್ನೆ ನೋಡ್ಬೋದು. 50ನೇ ಪ್ರಶ್ನೆ. ಇಲ್ಲಿರುವಂಥ ಭಾಗ ಯಾವುದ್ರಲ್ಲಿ ಬಂದಿದೆ ಅಂತ ನೋಡ್ತಾ ಹೋಗೋಣ. ಇದು ಇಲ್ಲ, ಸೊ ನೆಕ್ಸ್ಟು ಇದು ಕೂಡ ಆಗೋದಿಲ್ಲ. ಇಲ್ಲಿ ಬಂದಿದೆ ನೋಡಿ, ಇದರ ಭಾಗ ಇದೆಯಲ್ಲ ಇಲ್ಲಿದೆ ನೋಡಿ. ಈಗ ಇಲ್ಲಿ ನೋಡ್ಬೋದು ತಾವು ಕೂಡ ಈ ರೀತಿ ಇಲ್ಲಿ ಬಂದಿದೆ, ಸೊ ಹಾಗಾಗಿ ಇದು ಆಗುತ್ತದೆ 3ನೇದು. 4ನೇ ಆಪ್ಷನ್ ಆಗುವುದಿಲ್ಲ. ಈ ರೀತಿಯಾಗಿ 50 ಪ್ರಶ್ನೆಗಳು ಇವು 2003ನೇ ಸಾಲಿನ ನವೋದಯ ಎಕ್ಸಾಮ್ ಮೇಲಿನ ಪ್ರಶ್ನೆಗಳು ಅಂತೂ ಹಾಗೂ ಆನ್ಸರ್ಗಳು ತಮಗಾಗಿ ನೀಡ್ತಾ ಇದ್ದೀನಿ.